ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಲಾಗ್ ಸ್ಟಾರ್ಟ್ 3 ಗಂಟೆ ಆಗಿದೆ, ಆವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದನೂ ಚಿನ್ನಿ ಸುಮ್ಮನೆ ಇರ್ತಾನೆ ಇಲ್ಲ, ಯಾಕೋ ಗೊತ್ತಿಲ್ಲ. ಇವಾಗ ಮತ್ತು ಕಿರಿಕಿರಿ ಮಾಡ್ತಾ ಇದ್ದಾಳೆ. ಅದಕ್ಕೆ ಇವಾಗೇನು ಬೆಳಗ್ಗೆದ್ದೇನು ಕೆಲಸ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಅಂದರೆ ನಮ್ಮ ಅಕ್ಕನ ಮಕ್ಕಳು ಬರ್ತಾ ಇದ್ದಾರೆ. ನಮ್ಮೂರಲ್ಲಿ ಜಾತ್ರೆ ಇದೆ ಫ್ರೆಂಡ್ಸ್, ಅದಕ್ಕೆ ಅವ್ರನ್ನ ಬಾ ಅಂತ ಹೇಳಿದ್ವಿ, ಬರ್ತಾ ಇದ್ದಾರೆ. ನಮ್ಮಮ್ಮನೂ ಬರ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು. ಇವಾಗ ನೋಡಿ ನಮ್ಮ ಚಿನ್ನಿ ಏನು ಮಾಡ್ತಾ ಇದ್ದಾಳೆ. ಕೌಶಿಕು ಮಲಗಿದ್ದಾನೆ ನೋಡಿ, ಅವನ ಜೊತೆಯಲ್ಲಿ ಮಲಗಿದ್ದಾನೆ. ಇವಳು ಕಿರಿಕಿರಿ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ನೋಡಿ ಅವಳ ಹತ್ರನೇ ನಿಲ್ಲಬೇಕಂತೆ, ಅದಕ್ಕೆ ಹೇಳ್ತಾ ಇದ್ದಾಳೆ. ಅವಳ ಹತ್ರನೇ ಕುತ್ಕೋಬೇಕಂತೆ. ಇವಳು ಸ್ವಲ್ಪ ಹಠ ಮಾಡ್ತಾ ಇದ್ಲು. ಇವತ್ತು ಆಚೆ ಎತ್ಕೊಂಡು ನಿಲ್ಲು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಅಳ್ತಾ ಇದ್ಲು. ಆಚೆ ಕರ್ಕೊಂಬಂದರೆ ಸುಮ್ಮನೆ ಇರ್ತಾ ಇದ್ಲು. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ತಾ ಇದ್ಲು. ಹಾಗೆ ಮಳೆ ಮಾಡಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಬರ್ತಾ ಇರಲಿಲ್ಲ ಅಕ್ಕ ಅವರು. ಅಲ್ಲಿ ಬಂದಿದ್ದೀನಿ ಕಳಿಸು ಅಂತ ಹೇಳಿದ್ರು. ಬೈಕು ಕಳಿಸ್ಬೇಕಂದ್ರೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ನನ್ನ ಮೊದಲೇ ನಮ್ಮ ಅಕ್ಕನ ಮಗಳು ಅವಳು ನನ್ನ ಹತ್ರನೇ ಇದ್ಲು. ಅದಕ್ಕೆ ನಾನು ಇವಾಗ ಭಾಳ ದಿನ ಆದಮೇಲೆ ಬರ್ತಾ ಇದ್ದಾಳೆ. ನನ್ನ ಹತ್ರ ಇದ್ದು ಇವಾಗ ಹೋಗಿದ್ದಾಳೆ ಡಿಲಿವರಿ ಆದಮೇಲೆ. ಗಾವು 3 ಮಕ್ಕಳು ಗಾವುಗಲ್ಲ ಅಂತ ಕಳಿಸಿದ್ದೀನಿ. ಅವ್ರು ಬರ್ತಾ ಇದ್ದಾರೆ. ಕಾಯ್ತಾ ಕುಂತಿದ್ದ ನೋಡಿ, ಅವ್ನು ಯಾವ ಥರ ಕುಂತಿದ್ದ ಹಾಗೆ ಬಂದಿದ್ದು. ಅವ್ರು ಬಂದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಬರೋದಕ್ಕೆ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಅಂತ ಫುಲ್ ಖುಷಿಯಾಗಿತ್ತು ಅವನಿಗೆ. ಹಾಗೆ ಸ್ವಲ್ಪ ಚಹಾ ಕುಡಿದ್ರು. ಚಾದೆಲ್ಲ ಕುಡಿದು ಬಂದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕುರಿ ತೊಗೊಂಡಿದ್ವಿ ಇವನಿಗೆ, ಅದನ್ನ ತಿನ್ಕೊಂತ ಕುಂತಿದ್ದ ಕೌಶಿಕ. ಆಮೇಲೆ ನೈಟು ಕರೆಂಟ್ ಎಲ್ಲ ಹೋಗಿಬಿಡ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಜಲ್ದಿ ನನಗೆ. ಇವೆಲ್ಲ ಕರೆಂಟ್ ಬಂದಮೇಲೆ ಮಾಡಿದೆ ವಿಡಿಯೋನ. ಊಟ ಎಲ್ಲ ಮಾಡಿದ್ವಿ. ಅದೇನೇ ಊಟ ಮಾಡಿದ್ವಿ ಎಲ್ಲ. ಹಿಟ್ಟಿನ ಪಲ್ಯ, ಚಪಾತಿ, ರೊಟ್ಟಿ, ಹಿಂಡಿ ಮತ್ತು ಮೊಸರನ್ನ ಕಟ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ಡೇ ಹಿಂಗಿತ್ತು. ಎಲ್ಲರೂ ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಕೌಶಿಕ್ ಇನ್ನೂ ಮಲಗಿಲ್ಲ, ಆಟ ಆಡ್ತಾ ಇದ್ದಾನೆ ಹಾಗೆ. ಅವರೆಲ್ಲರೂ ಮಲಗಿದ್ರು, ಮಧ್ಯಾಹ್ನ ಮಲಗಿಲ್ವಂತೆ, ಅದಕ್ಕೆ ಮಲಗಿಬಿಟ್ರು. ಅಮ್ಮ ಅಡಿಕೆಯಲ್ಲಿ ಅದು ಹಾಕ್ಕೊತ ಕುಂತಿದ್ರು. ನಮಗೂ ಸ್ವಲ್ಪ ಅಡಿಕೆಯಲ್ಲಿ ಕೊಟ್ಟರು. ಅಡಿಕೆಯಲ್ಲಿ ಹಾಕ್ಕೊಂಡು ಇವತ್ತಿನ ಡೇ ಹಿಂಗಿತ್ತು. ಎಲ್ರಿಗೂ ಬಾಯ್.